ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹೋಪಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಗುರುವಾರದ ವ್ಲಾಗು ನಾನು ಮಾಡ್ತಾ ಇರೋದು. ಎಲ್ರಿಗೂ ಭೀಮ್ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗೆ ಹಬ್ಬ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ನಾನು ಇವಾಗ ಇಲ್ಲಿ ಮನೆ ಒರೆಸ್ಕೊತಿದ್ದೀನಿ. ಮನೆ ಒರೆಸೋದಕ್ಕೆ ಮುಂಚೆ ನಾನು ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಪಚ್ಕರ್ಪೂರನ ಹಾಕ್ಕೊಂಡು ಮನೆ ಒರೆಸ್ಕೊತೀನಿ. ನಾನು ಮನೆ ಒರೆಸ್ಬೇಕಾದಾಗ ಇದೇ ಥರ ನಾನು ಮನೆ ಒರೆಸ್ಕೊಳ್ಳೋದು. ಅದಾದಮೇಲೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ದೇವರಿಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತೇಳಿ ಹೂವಕ್ಕೆಲ್ಲ ನೀರೆಲ್ಲ ಹಾಕಿ ಚುಮ್ಕಿಸ್ಕೊತಾ ಇದ್ದೆ. ಸೊ ಹೂವು ತಂದಿದ ತಕ್ಷಣವೇ ನಾವು ಹಂಗೆ ಇಡಬಾರ್ದು, ದೇವರಿಗೆ ಹೂವನ್ನೆಲ್ಲ ನೀರು ಹಾಕ್ಕೊಂಡು ಚುಮ್ಕಿಸ್ಕೋಬೇಕು. ಚುಮ್ಕಿಸ್ಕೊಂಡು ನೀಟಾಗಿ ನಾನು ದೇವರಿಗೆ ಇಡೋಣ ಅಂತ ಹೂವು ರೇಟ ಜಾಸ್ತಿ ಆಗಿಬಿಟ್ಟಿದೆ ಗಾಯ್ಸ್. ಇವತ್ತು ಹಬ್ಬ ಅಲ್ವಾ ಅಂತ ಭೀಮ್ನ ಅಮಾವಾಸ್ಯೆ ಕೂಡ ಇರೋದ್ರಿಂದ ಹೂವು ರೇಟ್ ಜಾಸ್ತಿ ಆಗಿಬಿಟ್ಟೈತೆ. ಎಲ್ಲ ರೆಡಿ ಮಾಡಿಕೊಂಡೆ, ಬಾಗಿಲಿಗೂ ಎಲ್ಲನೂ ಅರ್ಶಿನ ಕುಂಕುಮ ಇಟ್ಟೆಲ್ಲ ರೆಡಿ ಮಾಡಿ ಫೈನಲಿ ದೇವರಿಗೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ. ನೋಡಿ, ನಮ್ಮ ಭೈರವೇಶ್ವರ ನಮ್ಮ ಮನೆ ದೇವರು. ರಾಯರು ಗುರುವಾರ ಅಂದರೆ ನನಗೇನೋ ಒಂಥರ ಖುಷಿ. ರಾಯರ ವಾರ, ರಾಯರಂದ್ರೆ ನಂಗೊಂದು ಎಮೋಷ್ನಲ್ಲು. ಅವ್ರ ಹೆಸ್ರು ಹೇಳ್ತಿದ್ದಂಗೆ ನನಗೊಂಥರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನನ್ನ ಖುಷಿ ಇರ್ಬೋದು, ನನ್ನ ದುಃಖ ಇರ್ಬೋದು, ಏನೇ ಇರ್ಬೋದು, ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ ಗೈಸ್. ದೇವ್ರ ಮನೇಲಿ 1 ಅವರ್ ಕುತ್ಕೊಂಡು ಪೂಜೆ ಮಾಡಿ ದೇವ್ರ ಹತ್ರ ನಾನು ಎಲ್ಲನೂ ಹೇಳ್ಕೊತೀನಿ. ನನ್ನ ರಾಯರು, ನನ್ನ ಅಪ್ಪ ಅವರು, ನನ್ನ ಅಪ್ಪಾಜಿ ಎಷ್ಟು ಹೇಳಿದ್ರು ನಂಗೆ ಸಾಕಾಗಲ್ಲ ಅವ್ರ ಬಗ್ಗೆ. ನಾನು ತುಂಬಾ ನಂಬಿಟ್ಟಿದ್ದೀನಿ. ನಂದೇನೇ ಕಷ್ಟ ಸುಖ ಇದ್ದರೂ ಅವ್ರ ಹತ್ರನ ನಾನು ಹೇಳ್ಕೊಳ್ಳೋದು. ಈಗ ಎಲ್ಲರೂ ಮಕ್ಳುಗಳು ತಂದೆದಿರ ಹತ್ರ ಹೇಗೆ ಹೇಳ್ಕೋತಾರೆ ಹಾಗೆ ನನಗೆ ತಂದೆ ಇಲ್ಲ. ಸೊ ಇವರೇ ನನಗೆ ತಂದೆ ತಾಯಿ ಎಲ್ಲ ಇವರೇ ಆಗಿದ್ದರಿಂದ ನಾನು ಇವ್ರ ಹತ್ರನೇ ಎಲ್ಲನೂ ಶೇರ್ ಮಾಡ್ಕೊತೀನಿ. ರಾಯನ ನಂಬಿ ನಾವು ಯಾವತ್ತೂ ಕೆಡಲ್ಲ, ದೇವ್ರನ್ನ ನಂಬಿ ನಾವು ಯಾವತ್ತೂ ಕೆಡೋದಿಲ್ಲ ಅಲ್ವಾ. ದೇವ್ರನ್ನ ನಂಬಿ ಅಂತ ಹೇಳ್ತೀನಿ ಅಷ್ಟೇ. ನಿಮ್ಮ ಕಷ್ಟ ಸುಖ ಏನಿದ್ರು ಬೇರೆ ಹತ್ರ ಶೇರ್ ಮಾಡೋಕ್ಕೆ ಹೋಗಬೇಡಿ ಗೈಸ್. ದೇವ್ರ ಹತ್ರ ಮಾತ್ರ ಹೇಳ್ಕೊಳ್ಳಿ ಅಷ್ಟೇ. ದೇವರೆಲ್ಲದಕ್ಕೂ ಪರಿಹಾರ ಇಟ್ಟಿರ್ತಾರೆ ಅಲ್ವಾ. ಸೊ ನನ್ನ ರಾಯರು ಅಷ್ಟೇ. ನಾನು 4 ವರ್ಷದಿಂದ ರಾಯನ ನಂಬಿ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆಯದಾಗಿದೆ ಲೈಫಲ್ಲಿ. ಅದಾದಮೇಲೆ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಇವತ್ತು ಕಾಲ ಭೈರವಂಗೆ ಅಮಾವಾಸ್ಯೆ ಪೂಜೆ ಮಾಡಬೇಕಲ್ಲ ಅಂತ ಅದು ನಮ್ಮ ಮನೆ ದೇವರು ಕೂಡ, ಅದಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಕುಂಬಳಕಾಯಿ ದೀಪ ಹಚ್ಕೊತೀನಿ. 3ನೇ ವಾರ ನಂದು. ಎಲ್ಲ ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡು ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ಮನೆಯಲ್ಲಿ ಗೆಸ್ಟ್ಗಳು ಇವರಿಬ್ಬರು ಯಾವಾಗಲೂ ನಮ್ಮ ಮನೆ ಗೇಟ್ ಓಪನ್ ಆಗಿರುತ್ತೆ. ಯಾರ್ಯಾರು ಬಂದಾಗಲೂ ಮಲ್ಕೊತಾ ಇರ್ತಾರೆ ನಮ್ಮ ಗೆಸ್ಟ್ಗಳವರು. ಅದಾದಮೇಲೆ ನೆಕ್ಸ್ಟು ನಾವು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮಳೆ ಬೇರೆ ಹನಿತಾಯಿತ್ತು ಗೈಸ್. ವೆದರು ಅಂತೂ ಯಪ್ಪ ಹೆಂಗಿದೆ ಅಂದರೆ, ಈ ಕಡೆ ಜೋರಾಗಿ ಬರೋದು ಇಲ್ಲ, ಈ ಕಡೆ ಹೋಗೋದು ಇಲ್ಲ. ನಿಧಾನಕ್ಕೆ ಬರುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ, ನಿಧಾನಕ್ಕೆ ಬರುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ. ಆ ಗಾಳಿಗೆ ಬಟ್ಟೆ ಎಲ್ಲ ಕಿದ್ರುಕೊಂತ ಐತೆ. ಮತ್ತು ಸರಿ ಅಂದ್ಬಿಟ್ಟು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಭೀಮ್ನ ಅಮಾವಾಸ್ಯೆ ಎಲ್ಲರೂ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಎಲ್ಲರೂ ಟೆಂಪಲ್ಗೆ ಹೋಗಿದ್ರಾ? ಎಲ್ಲರೂ ನಿಮ್ಮ ಪತಿ ದೇವ್ರುಗಳಿಗೆ ಪೂಜೆ ಮಾಡಿದ್ರಾ? ಯಾರನ್ನೇ ನನ್ನ ಗಿಫ್ಟ್ ಕೊಟ್ಟರು ಕಮೆಂಟ್ ಮಾಡಿ ಗಾಯ್ಸ್. ಫೈನಲಿ ನಾವು ಟೆಂಪಲಿಗೆ ಬಂದು, ಇದು ಒಳಗಡೆ ಇದೆ, ಯಾರಿಗೂ ಅಷ್ಟು ಗೊತ್ತಾಗಲ್ಲ. ಸೊ ನಮಗೆ ಗೊತ್ತಿರಲಿಲ್ಲ, ನನಗೆ ಯಾರೋ ಬೇರೆಯವ್ರು ಹೇಳಿದ್ದು. ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ. ಅಟ್ಮಾಸ್ಫಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಗಿಡ ಮರಗಳು, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಟೆಂಪಲ್ಲು ಚಿಕ್ಕದಾಗಿದೆ, ಗರ್ಭಗುಡಿ ಅದೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಇವತ್ತು ಅಲ್ಲಿ 500 ಹೇಳ್ತಾಯಿದ್ರು ದೀಪ ಹಚ್ಬೇಕಾದಾಗ, ಕುಂಬಳಕಾಯಿ ದೀಪ ಹಚ್ಬೇಕಾದಾಗ ಉಪ್ಪು ಹಾಕಿ ದೀಪ ಹಚ್ಚಬೇಡಿ ಅಂತ ಹೇಳ್ತಾಯಿದ್ರು. ಲಾಸ್ಟ್ 500 ಇದ್ದರು ಉಪ್ಪು ಹಾಕಿ ದೀಪ ಹಚ್ಚಿ ಅಂತ ಹೇಳಿದ್ರು. ಇವರಿದ್ದರು ಉಪ್ಪೆಲ್ಲ ಹಾಕಿ ಹಚ್ಬಾರ್ದು, ಹಾಗೆ ಹೆಚ್ಚಿ, ಇಲ್ಲ ಅಂದರೆ ಅಕ್ಕಿ ಹಾಕಿ ಹಚ್ಚಿ ಅಂತ ಹೇಳ್ತಾಯಿದ್ರು. ನಾವು ಕೂಡ ದೀಪ ಎಲ್ಲ ಹಚ್ಕೊಂಡು, ನಂದು ಇದು 3ನೇ ಅಮಾವಾಸ್ಯೆ. ನಾನು ಇದ್ರದ್ದು ದೀಪ ಹಚ್ಕೊತಿರೋದು ಕುಂಬಳಕಾಯಿ ದೀಪ. ಸೊ ನಮ್ಮ ಮನೆ ದೇವರು ದೂರ ಇರೋದ್ರಿಂದ ನಾವು ಅಲ್ಲಿ ಹೋಗಿ ಅಲ್ಲಿ ಹಚ್ಚೋಕ್ಕಾಗೋದಿಲ್ಲ. ಸೊ ಅದೊಂದು ಆಸೆ ಇತ್ತು ನನಗೆ ಯಾವಾಗ್ಲೂ, ನಮ್ಮ ಮನೆ ದೇವ್ರಿಗೆ ಇದನ್ನು ಹೋಗಿ ಹಚ್ಚಬೇಕು ನಾನು ಅಂತ, ಕುಂಬಳಕಾಯಿ ದೀಪನ. ಫೈನಲಿ ಭೈರವೇಶ್ವರ ಅವರಿರೋ ಜಾಗನೇ ನಮಗೆ ತೋರಿಸಿ ಕರ್ಸ್ಕೊತಾ ಇದ್ರು. ನಾನು ದೀಪ ಎಲ್ಲ ಹಚ್ಕೊಂಡು ಬಂದು, ಲಾಸ್ಟಲ್ಲಿ ಹೋದಾಗ ಈ ಥರ ಎಲ್ಲ ಮಾಡಿರಲಿಲ್ಲ. ಇವಾಗ ಈ ಥರ ಎಲ್ಲ ನೀಟಾಗಿ ದೀಪದ ಶೇಪೆಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಚಪ್ಪರ ಎಲ್ಲೇನೋ ಹಾಕಿದ್ದಾರೇನೋ, ದೇವ್ರದ್ದೇನೋ ಪೂಜೆ ಎಲ್ಲ ಮಾಡಿದ್ದಾರೆ ಗ್ರ್ಯಾಂಡಾಗಿ ಅನಿಸುತ್ತೆ, ಗೊತ್ತಿಲ್ಲ. ಚಪ್ಪರ ಎಲ್ಲ ಹಾಕಿ ಎಲ್ಲ ಮಾಡಿದ್ದಾರೆ. ಅದಾದಮೇಲೆ ನಮ್ಮದು ಪೂಜೆ ಎಲ್ಲ ಆಯಿತು. ಏನೋ ಒಂಥರ ನೆಮ್ಮದಿ ಇರುತ್ತೆ ದೇವಸ್ಥಾನಗಳಿಗೆ ಹೋದಾಗ. ನನಗಂತೂ ಎಲ್ಲೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ತುಂಬಾ ಟೆಂಪಲ್ಗೆ ಹೋಗ್ತಾ ಇರ್ತೀನಿ. ನನಗೆ
ತುಂಬಾ ಇಷ್ಟ ಆಗುತ್ತೆ. ಟೆಂಪಲ್ ಅಂದರೆ ಸಾಕು ತುಂಬಾ ಇಷ್ಟ ಆಗುತ್ತೆ. ಯಾರೇ ಕರೆದ್ರೂ ನಡೀರಿ ಅಂತ ಹೋಗ್ತಾ ಇರ್ತೀನಿ. ಅದಾದಮೇಲೆ ಮನೆಗೆ ಬಂದೆ. ಬೆಳಗ್ಗೆಯಿಂದ ಟಿಫನ್ ಇನ್ನೂ ತಿಂದಿರಲಿಲ್ಲ, ಹಾಗೆ ಟೆಂಪಲಿಗೆ ಹೋಗಿದ್ದೆ. ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ ಗ್ಯಾಸ್. ಇವಾಗ ಟಿಫನ್ ತಿಂತಾಯಿದ್ದೀನಿ. ಅಮಾವಾಸ್ಯೆ ಇತ್ತಲ್ಲ ಇವತ್ತು, ಅದಕ್ಕೆ ಭೈರವೇಶ್ವರಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ಬಿಟ್ಟು ಬಂದೆ. ಕೆಲಸ ಎಲ್ಲ ಮಾಡಿ ಲೈಟ್ ಆಯಿತು. ಇವಾಗ ಇದು ಪೂಜೆ ಗೀಜೆ ಅಂತ ಮಾಡ್ಕೊಂಡ್ರೆ ಹೊಟ್ಟೆ ಹಶ್ವಾಗೋದೇ ಗೊತ್ತಾಗಲ್ಲ. ಬೇರೆ ಟೈಮಲ್ಲೊಂದು ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವಾಗ್ತಿರುತ್ತೆ. ಪೂಜೆ ಗೀಜೆ ಅಂತ ಇದು ಮಾಡ್ತಾಯಿದ್ರೆ ಹೊಟ್ಟೆ ಇದೆ ಅನ್ನೋದೇ ಗೊತ್ತಾಗಲ್ಲ. ಒಂದು ಸತಿ ಮರ್ತೇ ಹೋಗಿರ್ತೀವಿ ಊಟ ತಿನ್ನಬೇಕು ಅನ್ನೋದನ್ನೇ. ಇವರು ನಮ್ಮ ಮನೆ ಹೊಸ ಮೆಂಬರ್. ಇವರು ಹೊಸ್ದಾಗಿ ಬಂದಿದ್ದಾರೆ. 3-4 ಡೇಸ್ ಆಯ್ತು ಇವ್ರು ಬಂದು ನಮ್ಮ ಮನೆಗೆ. ತುಂಬ ಚೆನ್ನಾಗಿದ್ದಾರೆ, ಕ್ಯೂಟಾಗಿ. ಮೇಲ್ಗಡೆ ಬ್ಲ್ಯಾಕ್ ಇದೆ ಮತ್ತು ವೈಟ್ ಇದೆ, 2 ಕಲರ್ ಮಿಕ್ಸಲ್ಲಿದ್ದಾರೆ ಇವರು. ಇದು ನೋಡಿ, ಇದು ಬಂದು ಒಂದು 2-3 ತಿಂಗಳಾಯ್ತು ಅನಿಸುತ್ತೆ ನಮ್ಮ ಮನೆಗೆ. ಇದಾಗಲೇ ಇಷ್ಟು ದೊಡ್ಡದಾಗೋಗ್ಬಿಟ್ಟೈತೆ. ಇದು ಇಷ್ಟಿತ್ತು ತಂದಾಗ, ಇವಾಗ ಇಷ್ಟು ದೊಡ್ಡದಾಗೋಗ್ಬಿಟ್ಟಿದೆ. ಸೊ ನಮ್ಮ ಮನೇಲಿ ಇವ್ರಿಗೆ ಜಾಸ್ತಿ ನಾವು ಇದು ಮಾಡ್ತಾಯಿರ್ತೀವಿ. ಖುಷಿಯಾಗುತ್ತೆ ಇವನ್ನೆಲ್ಲ ನೋಡ್ಕೊತಾ ಇದ್ದೆ. ನನ್ನ ಮಗನಿಗೂ ತುಂಬಾ ಇಷ್ಟ ನಾಯಿಗಳು ಅಂದರೆ. ಯಪ್ಪ, ಅದಕ್ಕೆ ಹೆಂಗೆ ಆರೈಕೆ ಮಾಡ್ತಾನೆ ಅಂದರೆ ಹೇಳೋಕ್ಕೆ ಆಗಲ್ಲ, ಹಂಗೆ ನೋಡ್ಕೊತಾ ಇರ್ತಾನೆ. ಅದಾದಮೇಲೆ 4 ಗಂಟೆ 5 ಗಂಟೆಗೆ ಮಲಗಿದ್ದೆದ್ಮೇಲೆ ಹೊಟ್ಟೆ ಹಸ್ವಾಗ್ತಿತ್ತು ತುಂಬಾ. ಅದಕ್ಕೆ ರೈಸ್ ಮಾಡಿದ್ದೆ, ಬಿಸಿ ಅನ್ನ. ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಗುತ್ತೆ. ಅದು ಬಿಸಿ ಅನ್ನಕ್ಕೆ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ. ಆರೋಗ್ಯ ಅನ್ನಕ್ಕೆ ಚೆನ್ನಾಗಿರಲ್ಲ. ಬಿಸಿ ಅನ್ನ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಅಲ್ವಾ, ಸಕ್ಕತ್ತಾಗಿರುತ್ತೆ. ನಾನು ಇದನ್ನು ಊಟನ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಅದು ಚಟ್ನಿ ಪುಡಿ ಇದು ಮಾತ್ರ ಸಕ್ಕತ್ತ ಇಷ್ಟ. ನೀವೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಸಂಜೆ ಮೇಲೆ ಒಂದೇ ಒಂದು ಅವಕಾಡೋ ಇತ್ತು, ಬಟರ್ ಫ್ರೂಟು. ಅದನ್ನು ಕಟ್ ಮಾಡಿ ನನ್ನ ಮಗನಿಗೆ ಜ್ಯೂಸ್ ಮಾಡೋಣ ಅಂತ ಮಾಡಿಕೊಡ್ತಾಯಿದ್ದೀನಿ. ಹಣ್ಣಾಗಿತ್ತು, ಚೆನ್ನಾಗಿತ್ತು ಹಣ್ಣು. ನಮ್ಮ ಫ್ರೆಂಡ್ ಇದ್ದಾರಲ್ಲ, ಅವ್ರದ್ದೊಂದು ಮರ ಇದೆ, ಮರ ಬೆಳೆಸಿದ್ದಾರೆ. ಆ ಮರದಲ್ಲಿ ಬೆಳೆಯುತ್ತೆ. ಸೊ ನನಗೊಂದು ಹಂಗೆ ಕೊಟ್ಟಿದ್ದರು. 3-4 ದಿವಸ ಆಗಿತ್ತು ಏನೋ ಕೊಟ್ಟೆ ಅನಿಸುತ್ತೆ. ಜಾಸ್ತಿ ದಿನವೇ ಆಗಿತ್ತು. ಹಣ್ಣು ಆಗಿರಲಿಲ್ಲ, ಕಾಯಿ ಇತ್ತು. ಇವಾಗ ಹಣ್ಣಾಗಿತ್ತು ಅಂತೇಳಿ ಅದಕ್ಕೆ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ. ನನ್ನ ಮಗನಿಗೆ ಇಷ್ಟ ಬಟರ್ ಫ್ರೂಟ್ ಜ್ಯೂಸು. ಬಟರ್ ಫ್ರೂಟ್ ಜ್ಯೂಸ್ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಅದಕ್ಕೆ ಅವನಿಗೂ ಮಾಡಿಕೊಡ್ತಾಯಿದ್ದೀನಿ. ಸೊ ವೀಕ್ಲಿ 1 ಟೈಮ್ ಆದರೂ ಬಟರ್ ಫ್ರೂಟ್ ಜ್ಯೂಸ್ ಕುಡೀರಿ. ಸಣ್ಣ ಇರೋರು ಸ್ವಲ್ಪ ದಪ್ಪ ಆಗ್ತಾರೆ ಬಟರ್ ಫ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ. ವೀಕ್ಲಿ 1 ಸತಿ ಟ್ರೈ ಮಾಡಿ. ಯಾರ್ಯಾರು ದಪ್ಪ ಆಗಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ, ಮತ್ತು ಮಕ್ಳುಗಳು ಕೊಟ್ಟರು ಒಳ್ಳೆಯದೇ ಅದು. ಸೊ ನೀಟಾಗಿ ಚೆನ್ನಾಗಿ ಹಣ್ಣಾಗಿತ್ತು. ನೀಟಾಗಿ ಸ್ಪೂನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ನೀಟಾಗಿ ಬಂತು, ಎಲ್ಲ ಫುಲ್ ಹಣ್ಣಾಗಿತ್ತು. ಎಲ್ಲ ತೆಗೆದು ಅದಕ್ಕೆ ನಾನೇನು ಸಕ್ಕರೆನ ಹಾಕಲ್ಲ, ಅದೇ ಸ್ವೀಟಾಗೇ ಇರುತ್ತೆ ಫಸ್ಟ್ ಆಫ್ ಆಲು. ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊತೀನಿ. ಏಲಕ್ಕಿ ಹಾಕ್ಕೋಬೇಕು. ಏಲಕ್ಕಿ ಖಾಲಿಯಾಗಿಬಿಟ್ಟಿತ್ತು. ಹಂಗೇ ಸ್ವಲ್ಪ ಹಾಲು ಹಾಕ್ಕೊಂಡು, ನೀರೇನು ಹಾಕೋಕ್ಕೆ ಹೋಗ್ಬಾರ್ದು. ನೀರು ಹಾಕೋ ಟೇಸ್ಟ್ ಹೋಗ್ಬಿಡುತ್ತೆ. ಬರೀ ಹಾಲಲ್ಲಿನೇ ನೀವು ಜ್ಯೂಸ್ ಮಾಡ್ಕೊತೀನಿ ನಾನು. ನೀವು ಒಂದ್ಸಲ ಟ್ರೈ ಮಾಡಿ, ಮನೇಲಿ ಯಾರಾದರೂ ಮಾಡೋ ಹಂಗಿದ್ರೆ ಚೆನ್ನಾಗಿರುತ್ತೆ ಜ್ಯೂಸು. ಅಂಗಡೀಲಿ ನನಗೆ ಗೊತ್ತಿರಲಿಲ್ಲ. ಒಂದ್ಸಲ ಹಿಂಗೆ ನಾನು ನನ್ನ ತಮ್ಮ ಜ್ಯೂಸ್ ಕುಡಿಯೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಬಟರ್ ಫ್ರೂಟ್ ಜ್ಯೂಸಿಗೆ ಮಾಡ್ತಾಯಿದ್ದಾರೆ. ಸೈಡಿಂದ ಒಂದು ಗ್ಲಾಸಲ್ಲಿ ಗ್ರೀನ್ ಕಲರ್ ಏನೋ ಕಲರ್ ಹಾಕ್ತಿದ್ದಾರೆ. ಅದು ನೋಡ್ಬಿಟ್ಟು ನಮಗೆ ಶಾಕ್ ಆಗೋಯ್ತು. ಇದೇನಪ್ಪ ಗ್ರೀನ್ ಕಲರಲ್ಲಿ ಆಗ್ತಿದ್ದಲ್ಲ ಅಂತ. ನನ್ನ ತಮ್ಮ ಡೈರೆಕ್ಟಾಗಿ ಕೇಳೇ ಬಿಟ್ಟ, ಏನು ಸರ್ ಗ್ರೀನ್ ಕಲರ್ ಏನೋ ಆಗ್ತಿದೆ. ಅವ್ರೇನು ಮಾತಾಡಲಿ, ಏನಿಲ್ಲ ಅಂದ್ಬಿಟ್ಟು ಹಂಗೆ ಮುಚ್ಕೊಬಿಟ್ರು. ಆವತ್ತಿಂದ ನಾನು ಬಟರ್ ಫ್ರೂಟ್ ಜ್ಯೂಸ್ನ ಅಂಗಡೀಲಿ ಕುಡಿಯೋದೇ ಇಲ್ಲ. ಹಿಂಗೆ ಯಾರಾದರೂ ಏನಾರು ಅಂಗಡೀಲಿ ಹಣ್ಣು ತಂದಾಗಲಿ ಯಾರಾರು ಕೊಟ್ಟಾಗ ಮಾತ್ರ ಬಟರ್ ಫ್ರೂಟ್ ಜ್ಯೂಸು ಮಾಡಿ ಮನೆಯಲ್ಲೇ ಕುಡಿತೀನಿ. ಸೊ ಎಲ್ಲ ಅಂಗಡೀಲಿ ಹಂಗೆ ಮಾಡ್ತಾರಂತ ಗೊತ್ತಿಲ್ಲ, ಜ್ಯೂಸ್ ಅಂಗಡೀಲು. ಬಟ್ ನಾವು ಅವತ್ತು ಹೋಗಿದ್ದು ಜ್ಯೂಸ್ ಅಂಗಡೀಲಿ ಹಂಗಾಗಿತ್ತು. ರುಬ್ತಾ ಇದ್ದೆ, ಸ್ವಲ್ಪ ಗಟ್ಟಿಯಾಗಿತ್ತಲ್ಲ, ಅದಕ್ಕೆ ಮಿಕ್ಸಿ ಆಫ್ ಆಗೋಯಿತು. ಕೆಳಗಡೆ ಹಂಗೆ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ಹಂಗೆ ಮತ್ತೆ ಪ್ರೆಸ್ ಮಾಡಿದೆ, ಆನ್ ಆಯಿತು. ಅದು ಹಂಗೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಜ್ಯೂಸ್ ಮಾಡಬೇಕಾದ್ರೆ. ಅದಕ್ಕೆ ಇನ್ನೂ ಸ್ವಲ್ಪ ನೀರು ಅಂತೀನಿ, ಹಾಲು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನನ್ನ ಮಗಂಗೆ ಸಖತ್ ಇಷ್ಟ. ಕೊಡು ಅಂತ ಬಡ್ಕೊತಾ ಇರ್ತಾನೆ. ಲಾಸ್ಟಲ್ಲಿ ಅದಕ್ಕೆ ಗಾರ್ನಿಷ್ ಮಾಡೋಕ್ಕೆ ಅವನಿಗೆ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿರಬೇಕು. ಅದಕ್ಕೇ ಸ್ವಲ್ಪ
ಫೇಸ್ ಒಂಚೂರು ಹಿಂಗೆ ಮೇಲೆ ಕೊಂಡು ನೀಟಾಗಿ ಕಾಣಿದ್ರೆ ಅರ್ಧ ತಲೆನೂ ಬರುತ್ತೆ. ಆಂಟಿ ಅವ್ನು ಆನ್ ಮಾಡಿದ್ದ. ಮಮ್ಮಿ ವಾಯ್ಸ್ ಓವರ್ ಕೊಡ್ತಾನೆ. ಬೇಕಾದ್ರೆ ನೀನು ಕ್ವಶನ್ ಕೇಳು. ಅಲ್ಲ ಹಿಂಗೆ ಮಾಡ್ತಾ ಇದ್ದೆ ಇವಾಗ ವೀಡಿಯೋನ. ನನ್ನ ಮಗ ವೀಡಿಯೋ ಮಾಡ್ತಿದ್ದ ತಲೆನೇ ಕಾಣಿಸಲ್ಲ, ಹಂಗೆ ವೀಡಿಯೋ ಮಾಡ್ತಾನೆ ಅರ್ಧಂಬರ್ಧ. ಅದಕ್ಕೆ ಹೇಳ್ತೇನೆ ನೀಟಾಗಿ ಕರೆಕ್ಟಾಗಿ ಮಾಡುವ ಚಾನಲ್ ಐತಲ್ಲ ಅದಕ್ಕೆ ಕಾಣಿಸ್ತೈತಾ. ಫೈನಲಿ ನಮ್ಮದು ಅವಕಾಡೋ ಬಟರ್ ಫ್ರೂಟ್ ಜ್ಯೂಸ್ ರೆಡಿ. ಕುಡಿ, ಚೆನ್ನಾಗೈತೆ ಹೇಳು. ಚೆನ್ನಾಗೈತೆ. ನಾ ಕುಡ್ದೆಲ್ಲ ಅದಂಗೆ ಚೆನ್ನಾಗೈತೆ ಅಂತ ಹೇಳ್ತೀಯಾ? ನೋಡಕ್ಕೆ ಚೆನ್ನಾಗೈತೆ. ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಯ್ತಾ? ಸಾಕು, ಜಾಸ್ತಿ ಹಿಂದಕ್ಕೋಗ್ಬಿಡಿ, ಬನ್ನಿ ಮುಂದಕ್ಕೆ. ಹೋಮ್ವರ್ಕ್ ಎಲ್ಲ ಬರೀತಾ ಇದೆ ನೋಡಿ ಗಾಯ್ಸ್. ಟೈಮ್ 6:30. ಇವ ನನ್ನ ಮಗ, ಇವ ನನ್ನ ಮಗನ ಫ್ರೆಂಡು. ಇವಳ ಹೆಸ್ರೇನು? ನಿನ್ನ ಹೆಸ್ರೇನಮ್ಮ? ಚತುರ್ಥಿ. ನಾವೆಲ್ಲರೂ ಅಮ್ಮು ಅಂತೀವಿ. ಅವ್ರ ಮನೆಯಲ್ಲೆಲ್ಲ ಅಮ್ಮು ಅಂತ, ಅದಕ್ಕೆ ನಾವು ಅಮ್ಮು ಅಂತೀವಿ. ಸಕ್ಕದಾಗ ಮಾತಾಡ್ತಾಳೆ ಇವಳು ಮಾತ್ರ. ಯಪ್ಪ, ದೊಡ್ಡವರು ಮಾತಾಡಲ್ಲ, ಹಂಗೆ ಮಾತಾಡ್ತಾಳೆ. ಹಳೆ ಮುದ್ಕಿ ಇವಳು. ಚೆನ್ನಾಗಿ ಮಾತಾಡ್ತಾಳೆ. ಎಂತಲ್ಲಿ ಕಪ್ ಗೆದ್ದಿದ್ದಾಳೆ? ಮಾತಾಡೋದಲ್ಲೇ ಕಪ್ ಗೆದ್ದಿದ್ದಾಳೆ ಅಂತ ನೋಡಿ ಗಾಯ್ಸ್. ಈ ವಯಸ್ಸಿಗೆ 2ನೇ ಕ್ಲಾಸ್ ಅಷ್ಟೇ ಅವಳು. ಆಗಲೇ 2ನೇ ಕ್ಲಾಸಿಗೆ ಕಪ್ಪು ಬೇರೆ ಗೆದ್ದವಳಂತೆ ಮಾತಾಡೋದಲ್ಲಿ. ಏನು ಮಾತಾಡಿದೆ ಅಮ್ಮ? ಹೊಸಳ್ಳಿ ಅಪ್ಪ ದಿನಾಗ್ಲೂ ಇದು ಮಾಡ್ತೀನಿ, ಇದು ನಮಸ್ಕಾರ ಮಾಡ್ತೀನಿ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ ಅಷ್ಟೇ. ಕಪ್ಪು ಗೆದ್ದಿದ್ದೆ ಅಂತಲ್ಲ. ಗೊತ್ತ ಹೊಸಳ್ಳಿ ಅಪ್ಪ ಅಂತ. ನಿಮ್ಮ ಮಾವನ ಬರ್ಡೇಗೆ ಜೋರ ಅಮ್ಮ? ಇಲ್ವಾ? ಯಾಕೆ? ಏನು ಮಾಡ್ತಿದ್ದೀರಾ ಇಬ್ರು? ಬರೀತಾ ಇದ್ದೀರಾ? ಏನು ಬರೀತಾ ಇದ್ದೀರಾ ನೀವು? ಮಾವಿನ ಹಣ್ಣು ಪೊಯಮ್ಮ. ನೀವೇನು ಬರೀತಿದ್ದೀರಾ ಸರ್? ಭಾರತದ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಭಾರತದ ಬಗ್ಗೆ ನಿಮಗೇನು ಗೊತ್ತಿದೆ? ಇಂಡಿಯಾನ ಜಾಸ್ತಿ ಯೂನಿಕ್ ಕಂಟ್ರಿ ಏನಂದ್ರೆ ಅದು ಜಾಸ್ತಿ ವರ್ಕಿನ ಜಾಸ್ತಿ ಮಿಲ್ಕ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಸ್ಪೈಸಸ್ಗೆ ಅದು ಕಿಂಗು, ಮತ್ತು ಜಾಸ್ತಿ ಮೂವಿ ಏನಪ್ಪ ಇಂಡಿಯಾದಲ್ಲಿ ಆಗೋದು. ಮತ್ತು ಇಂಡಿಯಾನೇ ನಂಬರ್ 0 ಇನ್ವೆಂಟೆಡ್ ಮಾಡಿರೋದು. ಮತ್ತು ಚೆಸ್ಸು ಇದು ಸ್ನೇಕ್ ಆ್ಯಂಡ್ ಲ್ಯಾಡರು, ಯೋಗ ಅದೆಲ್ಲ ಇಂಡಿಯಾನೇ ಇನ್ವೆಂಟ್ ಮಾಡಿರೋದು. ಸೊ ಇನ್ನು ಏನೇನೋ ಇನ್ವೆಂಟ್ ಮಾಡಿದೆ ನನಗೆ ಇಷ್ಟ ಗೊತ್ತಿರೋದು. ಅದಕ್ಕೆ ಇಂಡಿಯಾ ಯೂನಿಕ್ ಅಂತ ಹೇಳ್ತಾ ಇದ್ದೀನಿ. ಓಕೆ. ಮಾಮೂನ್ ಬರ್ತಡೇ. ನಿಮ್ಮ ಮಾಮೂನ್ ಬರ್ತಡೇಗೆ ಬಂದ್ಬಿಡೆ. ನಿಮ್ಮ ಮನೇನೇ ಎಲ್ಲಿದೆ ಅಂತ ಅವ್ರಿಗೇನು ಗೊತ್ತಿದೆ ಪಾಪ? ನೀವು ನನ್ನಿಂದ ಫಾಲೋ ಮಾಡಿ. ನೀನು ಹಿಂದೆ ಫಾಲೋ ಮಾಡಬೇಕಾ? ಹೇಳು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ನಾನು ಅದು ಹೇಳ್ತಾ ಇದ್ದೆ ಇವಾಗ. ಹೇಳಿ ಇಬ್ರು. ಎಲ್ಲರೂ 1 ನಿಮಿಷ ಕೇಳಿಸ್ಕೊಳ್ಳಿ ಪ್ಲೀಸ್. ನಮ್ಮ ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನಾದ್ರು ರಾಂಗ್ ಇದೆ ನಮ್ಮ ಮಮ್ಮಿ ಮಾತಾಡೋದಲ್ಲಿ. ಮತ್ತು ಬೆಲ್ ಬಟನ್ ಒತ್ತಿ. ನಿಮ್ಮ ಬೆಲ್ ಬಟನ್ ಒತ್ತಿದ್ರೆ ತುಂಬ ಚಾನಲ್ ಸಿಗುತ್ತೆ ನಮ್ಮ ಮಮ್ಮಿದೆ. ನಮ್ಮ ಮಮ್ಮಿ ಚಾನಲ್ಸು ಹಚ್ಚ ಹಸಿರು ಮಿನಿ ಬ್ಲಾಗ್, ಡೈಲಿ ಬ್ಲಾಗ್. ನೈಟ್ ಊಟಕ್ಕೆ ಹೀರೆಕಾಯಿ ಸಾಂಬಾರು ಅನ್ನ ಮಾಡ್ಕೊತಿದ್ದೀನಿ ಗಾಯ್ಸ್. ಇನ್ನೇನಿಲ್ಲ. 8:30 ಟೈಮು. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಊಟ ಆಯ್ತಾ? ಇಲ್ಲಿಗೆ ಈ ವ್ಲಾಗ್ನ ಹೆಂಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಇನ್ನೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ನಾನಿಲ್ಲಿ ಹೀರೆಕಾಯಿ ಮತ್ತು ಬೇಳೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಿದ್ದೀನಿ.